ಈ ಬಸ್ಯ ಪವ್ಯ ಇದಾರಲ್ರಿ, ಓದ್ಸಲಿ ಕ್ರಿಕೆಟ್ ಆಡ್ಬಿಟ್ಟು ಇರೋ ಬರೋದನ್ನೆಲ್ಲ ಕಳ್ಕೊಂಬಿಟ್ರು. ಕಳ್ಕೊಳ್ಳೋದೇನ್ರಿ ಇದೆ ಸಂಧ್ಯವ್ರೆ, ಅವ್ರ ಮನೆ ಮುಂದೆ ರೌಡಿಗಳು ಬಂದು ನಿಂತಿದ್ರು. ನಮ್ಮ ಯಜಮಾನ್ರೆ ಹೋಗ್ಲಿ ಬಿಡ್ರಿ ಅಂತ ಪ್ರಾಬ್ಲಮ್ನ ಸಾರ್ಟ್ ಔಟ್ ಮಾಡಿಕೊಟ್ರು. ಏನೋ ಕಾಶಿ ಅವ್ರು ಪೊಲೀಸ್ ಆಗಿರೋದ್ರಿಂದ ಈ ಥರ ಸಮಸ್ಯೆಗಳು ಬಂದಾಗ ಹೆಲ್ಪ್ ಆಗ್ತಿದೆ. ದೇವ್ರವ್ರನ್ನ ಚೆನ್ನಾಗಿಟ್ಟಿರ್ಲಿ. ರೀ ಗಿರ್ಜವ್ರೆ, ಇಲ್ಲಿ ಮಾತಾಡ್ತಿರೋ ಮಾತೇ ಬೇರೆ ರೀ. ಈ ಗಂಡಸ್ರಿದಾರಲ್ಲ, ಕ್ರಿಕೆಟ್ ಬಂದ್ಬಿಟ್ರೆ ಸಾಕು ಒಳ್ಳೆ ಹೆಂಡ ಕುಡ್ದಿರೋ ಕೋತಿಗಳ ಥರ ಆಡೋಕ್ಕೆ ಶುರು ಮಾಡಿಬಿಡ್ತಾರೆ. ಅದರಲ್ಲೂ ನಾವು ಹೆಂಗಸರು ರಿಮೋಟ್ ಮುಟ್ಟೋದ್ರಂತೂ ಹೆಂಡ ಕುಡ್ದಿರೋ ಕೋತಿಗೆ ಚೇಳು ಕಚ್ಚಿದಂಗೆ ಆಡಿ ರಂಪರಾದಂತಾನೆ ಮಾಡ್ತಾರೆ. ಕರೆಕ್ಟಾಗಿ ಹೇಳಿದ್ರಿ ಕಣ್ರಿ. ಅದಕ್ಕೆ ನನಗೆ ಈ ಕ್ರಿಕೆಟ್ ನೋಡೋ ಗಂಡು ಮಕ್ಳು ಕಂಡ್ರೇನೆ ಆಗಲ್ಲ. ಅಯ್ಯೋ ಹಾಗನ್ಬೇಡ್ವೆ ಗೌರಿ, ನನ್ನ ಗಂಡಂಗೂ ನಿನ್ನ ಗಂಡಂಗೂ ಕ್ರಿಕೆಟ್ ಅಂದರೆ ಪ್ರಾಣ. ಅಯ್ಯೋ, ನಿಮ್ಮಿಬ್ರು ಗಂಡಂದಿರ್ಗೆ ಅಷ್ಟೇ ಅಲ್ಲ ರೀ, ಇಡೀ ಜಗತ್ನಲ್ಲಿ ಎಲ್ಲ ಗಂಡಸ್ರಿಗೂ ಕ್ರಿಕೆಟ್ ಅಂದ್ರೇ ಪ್ರಾಣ. ಕ್ರಿಕೆಟ್ ಅಂದರೆ ಸಾಕು, ಮದುವೆ ಆಗಿರೋ ಹೆಂಡತಿನೂ ಬೇಕಾದ್ರೆ ಬಿಟ್ಬಿಡ್ತಾರೆ, ಕ್ರಿಕೆಟ್ನ ಬಿಡಲ್ಲ ರೀ. ಹೋಗಿ ಏನಾದ್ರಿ ತೊಗೊಂಬನ್ರಿ ಅಂತ ಹೇಳಿದ್ರೆ ಸಾಕು, ಇನ್ನು ಒಂದೇ ಒಂದು ಓವರು ಅಂತ ಹೇಳ್ತಾನೆ ಇರ್ತಾರೆ. ಇನ್ನೂ ಬಲವಂತ ಮಾಡಿದ್ವಿ ಅನ್ಕೊಳ್ಳಿ, ಮುಗೀತು ಕತೆ. ನಾನು ಕ್ರಿಕೆಟ್ ನೋಡೋಕೆ ಬಿಟ್ಟಿಲ್ಲ ಅಂತ ಅದನ್ನೇ ಹೇಳ್ಕೊಂಡು ಒಂದು ವಾರ ಹಾಕೊಂಡು ರುಬ್ತಾರ್ರಿ. ಇದಕ್ಕೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ವಲ್ಲ. ಏನು ಮಾಡಬೇಕಾ ನೋಡು ಗೌರಿ, ಸಮಸ್ಯೆ ನಮ್ಮ ಗಂಡಂದ್ರದ್ದು ಅಲ್ಲ, ಚಾನಲ್ದು ಅಲ್ಲ, ಕ್ರಿಕೆಟಿಂದು. ಅವ್ರು ಕ್ರಿಕೆಟ್ ಆಡ್ಸಿದ್ರೆ ತಾನೇ ಟಿವಿಲಿ ಬರೋದಕ್ಕೆ ಸಾಧ್ಯ. ಅವ್ರು ಕ್ರಿಕೆಟೇ ಆಡ್ದೇವ್ರು ಹಾಗೆ ಮಾಡಿಬಿಟ್ರೆ ಈ ಸಮಸ್ಯೆಗಳೆಲ್ಲ ಇರೋದೇ ಇಲ್ಲ. ಏನಂತೀರಾ? ಕ್ರಿಕೆಟ್ನೇ ನಿಲ್ಸದ ಹೆಂಗ್ರಿ ಸದ್ಯ? ಅಯ್ಯೋ, ಎಷ್ಟೋ ಜನ ಗಂಡಸರು ಚಟನೇ ಬಿಟ್ಟಿದಾರಂತೆ, ಇನ್ನು ಕ್ರಿಕೆಟ್ ನೋಡೋದನ್ನ ನಿಲ್ಸಲ್ವಾ? ಇಂಟರ್ನೆಟ್ ಅಲ್ಲಿ ಕ್ರಿಕೆಟ್ ಬೋರ್ಡ್ ನಂಬರ್ ಸಿಗುತ್ತೆ, ಅವ್ರಿಗೆ ಕಾಲ್ ಮಾಡಿ ಸರ್ಯಾಗಿ ಬೈತೀನಿ, ಕ್ರಿಕೆಟ್ನೇ ನಿಲ್ಲಿಸ್ಬೇಕು. ಕರೆಕ್ಟ್ ಗೌರಿ, ಲೌಡ್ ಸ್ಪೀಕರ್ ಹಾಕು, ನಾವು ಬೈತೀವಿ. ಕ್ರಿಕೆಟ್ ಬೋರ್ಡ್ ನಂಬರ್. ಅಕ್ಕ, ನಂಬರ್ ಸಿಕ್ತು. ಹಲೋ, ನಮಸ್ತೆ ಮೇಡಮ್. ಅಯ್ಯೋ, ನಿಮ್ ನಮಸ್ತೆನ ನೀವೇ ಇಟ್ಕೊಳ್ಳಿ. ಈ ಕ್ರಿಕೆಟ್ ಸ್ಟಾರ್ಟ್ ಆದಾಗ್ಲಿಂದ ಗಂಡ್ ಮಕ್ಳು ತಲೆನೇ ನಿಲ್ತಾ ಇಲ್ಲ. ಯಾವಾಗ ಬೇಕು ಅವಾಗ್ಲೇ ಟೆಲಿಕಾಸ್ಟ್ ಮಾಡ್ತಿರಲ್ಲ, ಏನ್ ನಿಮ್ ಕತೆ? ನಮ್ ಧಾರಾವಾಹಿ ನೋಡಿ, ಟೈಮ್ ಅಂದ್ರೆ ಟೈಮು, 1 ನಿಮಿಷ ಹೆಚ್ಚು ಕಮ್ಮಿ ಆಗಲ್ಲ. ಆದ್ರೆ ನಿಮ್ ಕ್ರಿಕೆಟು ಬೆಳಗ್ಗೆ 1 ಬಂದ್ರೆ ಸಂಜೆ 1 ಬರುತ್ತೆ. ಅದು ಅಲ್ಲದೆ ಹಾಕಿದ್ನೇ ರಿಪೀಟ್ ಆಗಿ ಹಾಕ್ತಾನೆ ಇರ್ತೀರಾ. ಏನು ನಾವ್ ಸೀರಿಯಲ್ ನೋಡೋದೇ ಬೇಡವಾ? ರಿಮೋಟ್ ನ ಗಂಡನ ಹೆಸರಿಗೆ ಬರ್ದಿಟ್ಬಿಡ್ಬೇಕಾ? ನೋಡಿ, ಕ್ರಿಕೆಟ್ ಬರಬೇಕು ಅಂದ್ರೆ ಪಕ್ಕದ ಸ್ಕ್ರೀನ್ ಅಲ್ಲಿ ಸೀರಿಯಲ್ಗಳನ್ನ ಟೆಲಿಕಾಸ್ಟ್ ಮಾಡಿ, ಇಲ್ಲಾಂದ್ರೆ ಕ್ರಿಕೆಟ್ನ ಬ್ಯಾನ್ ಮಾಡಿ. ಕ್ರಿಕೆಟ್ ನ ಬ್ಯಾನ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ನಮ್ ಸೀರಿಯಲ್ ಹೀರೋ ಹೀರೋಯಿನ್ನೇ ಕ್ರಿಕೆಟ್ ಆಡ್ಸಿ, ಅವಾಗ ನಾವು ನೋಡ್ತೀವಿ. ಜೊತೆಗೆ ಅತ್ತೆದಿರಿದಾರಲ್ಲ, ಅವ್ರಗಳನ್ನೇ ಅಂಪೈರ್ಗಳಾಗಿ ನಿಲ್ಸಿ, ಕ್ರಿಕೆಟ್ ಸಖತ್ತಾಗಿ ಓಡುತ್ತೆ. ಅದು ಬಿಟ್ಟು ಈ ತರ ಕ್ರಿಕೆಟ್ ಆಡ್ಸಿದ್ರೆ ಹುಡುಗರೆಲ್ಲ ಬೆಟ್ಟಿಂಗ್ ಕಟ್ಟಿ ಮನೆ ಮಠ ಕಳ್ಕೊಂಡು ಜೀವನ ಹಾಳು ಮಾಡ್ಕೋತಾ ಇದಾರೆ. ಇದು ಹೀಗೆ ಹೋದ್ರೆ ಸರಿ ಇರಲ್ಲ. ಕ್ರಿಕೆಟ್ ನ ನಿಲ್ಸಿ, ಇಲ್ಲಾಂದ್ರೆ ನಾವು ಉಗ್ರ ಹೋರಾಟ ಮಾಡ್ಬೇಕಾಗತ್ತೆ. ನಿಲ್ಲಿಸ್ಲೇಬೇಕು ಕ್ರಿಕೆಟ್ ಅನ್ನು ನಿಲ್ಲಿಸಲೇಬೇಕು. ಕ್ರಿಕೆಟ್ ಅನ್ನು ನಿಲ್ಲಿಸಲೇಬೇಕು. ಸಾಕು ನಿಲ್ಲಿಸ್ರಮ್ಮ ನಿಮ್ಮ ಮಾತನ್ನ. ಕ್ರಿಕೆಟ್ ನ ಬ್ಯಾನ್ ಮಾಡ್ಬೇಕು ಅಂತ ಅಂದ್ರೆ ಕ್ರಿಕೆಟ್ ಬೋರ್ಡ್ ಫೋನ್ ಮಾಡಿ. ಇದ್ಯಾವ ಬೋರ್ಡು? ಸಿಲ್ಕ್ ಬೋರ್ಡು. ಸಾರಿ ಅಕ್ಕ, ನಾನು ಕ್ರಿಕೆಟ್ ಬೋರ್ಡ್ ಅನ್ಬೇಕಾದ್ರೆ ಇವ್ರು ಸೀನ್ ಬಿಟ್ರಲ್ವಾ, ಅವಾಗ ಈ ಗೂಗಲ್ ಅದನ್ನ ಸಿಲ್ಕ್ ಬೋರ್ಡ್ ಅಂತ ತಗೊಂಡ್ಬಿಟ್ಟಿದೆ. ಏನ್ ಮಾಡೋದು? ಇದು ಕ್ರಿಕೆಟ್ ಸೀಸನ್ನು, ಹುಡುಗರೆಲ್ಲ ಸ್ವಲ್ಪ ಅಪ್ಪಲ್ಲಿರ್ತಾರೆ. ಯಾವುದೋ ಸೋರ್ಸಿಂದ ಮನಿ ಫ್ಲೋ ಚೆನ್ನಾಗಿರುತ್ತೆ. ಜಸ್ಟ್ ಎ ಮಿನಿಟ್. ಹಲೋ, ಮಾಡ್ತೀನಿ, ವಾಪಸ್ ಮಾಡ್ತೀನಿ. ಸೊ ಗೈಸ್, ಮನಿ ಫ್ಲೋ ಮಾರ್ಕೆಟಲ್ಲಿ ಚೆನ್ನಾಗಿರೋದ್ರಿಂದ ನಮ್ಮ ಅರ್ಧ ಕೆಲಸ ಆದಂಗೆ ಲೆಕ್ಕ. ಎಲ್ಲೆಲ್ಲಿ ಜನ ಸೇರ್ತಾರೋ ಅಲ್ಲಿ ನಮ್ಮ ಕಂಪ್ನಿಯ ಹೋರ್ಡಿಂಗ್ಸು ಮತ್ತು ಪೋಸ್ಟರ್ಸು ಇರಬೇಕು. ಈಗಲೇ ಬರ್ಬೇಕಾ? ಹಲೋ, ಈಗ ಒಂದು ಸ್ವಲ್ಪ ಕಷ್ಟ. ನಾನು ಐ ಆಮ್ ಇನ್ ದಿ ಮೀಟಿಂಗ್ ಐಸೆ.
ನಾನು ಕಳಿಸ್ತೀನಿ ನನ್ನ ಫೋನಲ್ಲಿ ಚಾರ್ಜ್ ಬೇರೆ ಇಲ್ಲ ಪ್ಲೀಸ್. ಸೊ ಗೈಸ್, ನಮ್ಮ ಕಂಪ್ನಿ ಅಡ್ವರ್ಟೈಸ್ಮೆಂಟು ಚೆನ್ನಾಗಿ ಆಗಬೇಕು. ನಮ್ಮ ಚಿಕ್ಕ ಬಾಸ್ ಹೇಳಿದರೆ ನಮ್ಮ ರೆಗ್ಯುಲರ್ ಚಡ್ಡಿಗಳ ಮೇಲೆ ಐ ಲವ್ ಕ್ರಿಕೆಟ್ ಅಂತ ಸಿಂಬಲ್ ಪ್ರಿಂಟ್ ಆಗಬೇಕು. ಸರು, ಕ್ರಿಕೆಟ್ ಸಿಂಬಲ್ಗಳು ಅಂದರೆ ಒಂದೇ ಬ್ಯಾಟ್ಗಳು ಒಂದೇ ಬಾಲ್ಗಳಲ್ವ ಸರು? ಬಾಬು, ಒಂದು ಬ್ಯಾಟು ಒಂದು ಬಾಲು, ಅದಕ್ಕೂ ಗಳು ಸೇರಿಸ್ತೀಯಲ್ಲ. ಸರ್, ನೀವು ಹೇಳಿದ್ದನ್ನೆಲ್ಲ ನೋಟ್ ಮಾಡ್ಕೊಂಡಿದ್ದೀನಿ. ಪ್ಯಾಕಿಂಗ್ ಹೋಗೋದಕ್ಕೂ ಮುಂಚೆ ಇರೋ ಸ್ಟಾಕ್ಸ್ಗೆ ಪ್ರಿಂಟ್ ಹಾಕ್ಸ್ಬಿಡ್ತೀನಿ ಸರ್. ಗುಡ್. ಎಲ್ಲ ಕಡೆ ಕ್ರಿಕೆಟ್ ಬ್ಯಾಟು ಬಾಲ್ ಪ್ರಿಂಟ್ ಆಗಿರೋ ನಮ್ಮ ರಾಜಾ ಚಡ್ಡಿಗಳೇ ಕಾಣ್ತಾ ಇರಬೇಕು. ಸರ್, ಚಡ್ಡಿ ಕೊಡೋದಷ್ಟೇ ನಮ್ಮ ಕೆಲಸ. ಚಡ್ಡಿ ಕಾಣೋ ಥರ ಬಟ್ಟೆ ಹಾಕೊಳ್ಳಿ ಅಂತ ನಾವು ಹೆಂಗೆ ಸರ್ ಹೇಳೋಕ್ಕಾಗುತ್ತೆ? ಶಿವು ಸರ್, ನೀವು ಅವ್ರು ಹೇಳೋದಕ್ಕೆಲ್ಲ ಹೂ ಅನ್ನಿ. ಇದೆಲ್ಲ ನಿಮಗೆ ಯಾವಾಗ ಅರ್ಥ ಆಗುತ್ತೋ. ನಾವು ನೋಡ್ಕೋತೀವಿ ಸರ್. ಅಕೌಂಟ್ಸಿಂದ ಏನಾದ್ರು ಆಗಬೇಕಿದ್ರೆ ಹೇಳಿ. ಬರೋ ಕಾಸನ್ನ ಕರೆಕ್ಟಾಗಿ ಲೆಕ್ಕ ತಗೊಂಡು, ಇವನ್ ಬೇರೆ ಮೊಬೈಲಲ್ಲಿ ಚಾರ್ಜ್ ಬೇರೆ ಇಲ್ಲ, ಬೇರೆಯವ್ರ ಮೊಬೈಲ್ ಹೆಂಗೆ ಕೇಳೋದು? ಸರ್, ನನ್ನ ಮೊಬೈಲ್ ತೊಗೊಳ್ಳಿ ಸರ್, ಎಷ್ಟು ಬೇಕೋ ಅಷ್ಟು ಮಾತಾಡಿ. ಪರವಾಗಿಲ್ಲ ಸರ್, ಇದರಲ್ಲಿ ರೆಕಾರ್ಡಿಂಗ್ ಆಪ್ಷನ್ ಇಲ್ಲ, ಪ್ಲೀಸ್ ಟೇಕ್ ಇಟ್. ಹೌದಾ? ಸರಿ. ಸೊ ಗೈಸ್, ಜಸ್ಟ್ ಎ ಮಿನಿಟ್. ಮಾರ್ಗಿ ಮೇಡಮ್ಗಳೇ, ಯಾರ ಕಾಲ್ಗಳಿರ್ಬೋದು? ಇನ್ಯಾರ್ದು ಅವ್ರ ಹೆಂಡತಿ ಕಾಲ್ ಇರಬೇಕು. ಅವ್ರ ಹೆಂಡತಿ ಕಾಲಲ್ಲ, ಅವ್ರು ಕಾಲ್ ಮಾಡೋದೇ ಸಂಜೆ ಮೇಲೆ, ಈಗ ಇನ್ನು ಮಧ್ಯಾಹ್ನ. ಬಾಸ್ಕಿ, ಮ್ಯಾನೇಜರ್ ಸಾಹೇಬ್ರಿಗೆ ಬೇರೆ ಯಾರ ಜೊತೆನಾದರೂ ಅಫೇರ್ ಇದೆಯಾ? ಸಾರ್, ಏನ್ ಮಾತಾಡ್ತಿದ್ದೀರಾ? ಬಿಡ್ತು ಅನ್ನಿ. ಅಲ್ಲ, ಮ್ಯಾನೇಜರು ಅವ್ರ ಹೆಂಡತಿ ಜೊತೆಯಲ್ಲಿರುವಾಗ ಬೇರೆ ಯಾವ ಹೆಣ್ಣನ್ನು ಕಣ್ಣೆತ್ತು ನೋಡಲ್ಲ ಸಾರ್. ಸಾಕ್ಷಾತ್ ದೇವತಾ ಮನುಷ್ಯನ ತರ ಇರ್ತಾರೆ. ಗೊತ್ತು ಶಿವು ಸರ್, ಆದರೂ ನಿಮ್ಮ ಫೋನ್ನ ಡಿ ಎಲ್ ಕೊಡಬಾರ್ದಾಗಿತ್ತು. ಅವ್ರು ಆಚೆ ಹೋಗಿ ನಿಮ್ಮ ಮೆಸೇಜಸ್ಸು, ಗ್ಯಾಲರಿ ಇದೆಲ್ಲ ಓಪನ್ ಮಾಡಿ ನೋಡಿದ್ರೆ ಏನು ಮಾಡ್ತೀರಾ? ಮಾರ್ಗಿ ಮೇಡಮ್, ನನ್ನ ಮೊಬೈಲು ನನ್ನ ಮನಸ್ಸಿನಷ್ಟೇ ಶುದ್ಧ. ಯಾರು ಬೇಕಾದರೂ ಓಪನ್ ಮಾಡ್ಬೋದು. ಇಟ್ಸ್ ಅನ್ ಓಪನ್ ಬುಕ್. ಯಾರು ಬೇಕಾದ್ರೂ ಓಪನ್ಗಳು ಮಾಡ್ಬೋದು ಅಂದರೆ ಪಬ್ಲಿಕ್ ಟಾಯ್ಲೆಟ್ಗಳಾಗ್ಬಿಡ್ತಾವ. ಪೌ ಡೇಂಜರ್ಗಳು. ಮೊದಲು ಫೋನ್ಗಳಿಗೆ ಲಾಕ್ಗಳಿಡು. ಬಾಬು, ಅದರಲ್ಲಿ ಅಂಥದ್ದು ಏನೂ ಇಲ್ಲ ಅಂತ ಹೇಳಕ್ಕೆ ಬಂದೆ. ಆದರೂ ನಮ್ಮ ಮ್ಯಾನೇಜರ್ ನನ್ನ ಮೊಬೈಲ್ ಇಸ್ಕೊಂಡ್ರಲ್ಲ, ನನಗೆ ಖುಷಿ ಆಗ್ತಾ ಇದೆ. ಸಾರಿ ಗೈಸ್, ನಾನು ಎಲ್ಲಿದ್ದೆ? ಚಡ್ಡಿಲಿದ್ರಿ ಸರ್. ಅದೇ ಸರ್, ರಾಜಾ ಚಡ್ಡಿಗಳ ಮೇಲೆ ಕ್ರಿಕೆಟ್ ಬ್ಯಾಟ್ ಮತ್ತು ಬಾಲ್ ಸಿಂಬಲ್ನ ಪ್ರಿಂಟ್ ಹಾಕ್ಸ್ಬೇಕು ಅಂತ ಹೇಳ್ತಾ ಇದ್ರಿ. ಓ, ನೈಸ್. ಥ್ಯಾಂಕ್ ಯು. ಓಹ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಶಿವು ಸರ್, ಲೆಕ್ಕದಲ್ಲಿ ಅವ್ರು ಥ್ಯಾಂಕ್ಸ್ ಹೇಳಬೇಕು. ನೀವು ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ? ಇಲ್ಲಿ ಬಿಡಿ ಮೇಡಮ್, ದೊಡ್ಡವರಲ್ವಾ. ಮಾರ್ಗಿ ಮೇಡಮ್ ಹೇಳಿದಾಗೆ ಮೆಸೇಜ್ ಏನಾದ್ರು ನೋಡಿರ್ಬೋದಾ? ಯಾವುದಕ್ಕೂ ಚೆಕ್ ಮಾಡಿಬಿಡೋಣ. ಸೊ ಗೈಸ್, ಈ ಸಲ ನಮ್ಮ ಕಂಪ್ನಿ ಟಾರ್ಗೆಟ್ ಮೆಸೇಜ್ ಶಿವಪ್ರಸಾದ್ ಸರ್, ನಾನಿಲ್ಲಿ ಗಂಟ್ಲರ್ ಕಂಡು ಮೀಟಿಂಗ್ ಮಾಡ್ತಾ ಇದ್ರೆ ನೀನು ಮೊಬೈಲ್ ನೋಡ್ತಾ ಇದ್ಯಾ? ಸ್ವಲ್ಪ ನಾವು ಜವಾಬ್ದಾರಿ ಇದೆಯೇ ನಿಮಗೆ? ಗೆಟ್ ಅಪ್ ಸರ್. ಸರ್, ಗೆಟ್ ಅಪ್. ನಾನ್ಸೆನ್ಸ್. ಗೆಟ್ ಅಪ್ ಫ್ರಮ್ ಹಿಯರ್. ಇವನಂತ ಪಾಪಿ ಇನ್ಯಾರೂ ಇಲ್ಲ. ಇಷ್ಟೊತ್ತು ಮೊಬೈಲಲ್ಲೇ ಇದ್ದ, ಈಗ ನನ್ನ ಮೊಬೈಲ್ ಇಸ್ಕೊಂಡು ನನಗೆ ವಾಪಸ್ ಕೊಟ್ಟು ನಾನು ನೋಡ್ತಿದ್ರೆ ನನಗೆ ಬೈತಾನೆ. ಹೋಗೆ ಆಚೆ, ಏನ್ ನೋಡ್ತಾ ಇದ್ಯಾ? ಇದು ಒನ್ ಡೇ ಮ್ಯಾಚ್ ಕಣು. ಪಿತಾಜಿ, ಯಾಜಿ, ಕ್ರಿಕೆಟ್ ನೋಡುವ ಸಮಯ ಆಯಿತು. ರಿಮೋಟ್ ಇಲ್ಲಿ ಅಲ್ಲೇ ಇದೆಯಲ್ಲೋ. ಹಲೋ, ನಾನು ಕೇಳಿದ್ದು ಟಿವಿ ಕಂಟ್ರೋಲ್ ಮಾಡೋ ರಿಮೋಟು, ನನ್ನ ಕಂಟ್ರೋಲ್ ಮಾಡೋ ರಿಮೋಟ್ ಅಲ್ಲ. ಅದನ್ನ ಅರ್ಥ ಆಗೋ ಹಾಗೆ ಹೇಳಬೇಕು, ಇಲ್ಲಾಂದ್ರೆ ನಮ್ಗೆ ಗೊತ್ತಾಗಲ್ಲ. ಓಹ್, ಅವಮಾನ ನೋಡಪ್ಪ, ಹಠ ಮಾಡಿ ಇವತ್ತು ಕ್ರಿಕೆಟ್ ನೋಡಲೇಬೇಕು ಅಂತ ಒಪ್ಸಿದ್ದೀನಿ. ರಿಮೋಟ್ ಇಸ್ಕೊಡು. ಕಾಡಿ ಬೇಡಿ ಅನ್ನೋದು ಬಿಟ್ಬಿಟ್ಟಿಯಲ್ಲೋ. ಅದೆಲ್ಲ ಫಿಲ್ಟರ್ ಆಗುತ್ತೆ. ನಮಗೇನು ಕ್ರಿಕೆಟ್ ನೋಡ್ಬೇಕಷ್ಟೇ. ಹೆಣ್ಮಕ್ಳು ಸೀರಿಯಲ್ ನೋಡದೇ ಇದ್ರೆ ಪ್ರಪಂಚ ಏನು ಮುಳುಗೋಗಲ್ಲ. ನಾವು ಸೀರಿಯಲ್ನ ನೋಡ್ತೀವಿ. ಟಿವಿಯಲ್ಲಿ ಅಲ್ಲದೆ ಇದ್ರು ZEE5 ನಲ್ಲಿ ನೋಡ್ತೀವಿ. ನಿಮ್ಮಂತವ್ರು ಇರ್ತಾರೆ ಅಂತಾನೆ ZEE TV ಅವರು ನಮಗೆ ಈ ವ್ಯವಸ್ಥೆನ ಮಾಡ್ಕೊಟ್ಟಿರೋದು ಅಲ್ವೇನಕ್ಕ? ಅಲ್ವಾ ಮತ್ತೆ? ಹೆಣ್ಮಕ್ಳು ಸೀರಿಯಲ್ ನೋಡ್ಲಿಲ್ಲ ಅಂದ್ರೆ ಪ್ರಪಂಚ ಮುಳುಗೋಗೋದಷ್ಟೇ ಅಲ್ಲ, ತಿರ್ಗೋದು ಇಲ್ಲ. ಶೋರೆ,
ಶುರು ಆಯ್ತಾ ಮರ್ರೆ? ಶುರುವಾಯ್ತು ಇವ್ರ ಪುರಾಣ. ಇನ್ನೂ ರಿಮೋಟ್ ಕಾಳಗಾನೇ ನಡೀತಾ ಇದೆ. ಇಷ್ಟೊತ್ತು ನಾನು ಒಂಟಿಯಾಗಿದ್ದೆ. ಸದ್ಯ ನೀವು ಬಂದ್ರಲ್ಲ, ಈಗ ನಾವಿಬ್ರು ನಮಗಿಬ್ರು ಕಾಂಪಿಟೇಷನ್ ಸೂಪರ್ ಆಗಿರುತ್ತೆ. ಮತ್ತೆ ನಾನು ಯಜಮಾನ್ರೆ, ಕ್ರಿಕೆಟ್ಗೆ ಸೀನಿಯರ್ ಸಿಟಿಸನ್ ಎಲ್ಲ ಲೆಕ್ಕಕ್ಕೆ ಇಲ್ಲ ಮರ್ರೆ. ಏ ದಡ್ಡ, ಒನ್ ಟೈಮ್ನಲ್ಲಿ ನಾನು ಕ್ರಿಕೆಟ್ ಪ್ಲೇಯರ್. ಫಸ್ಟ್ ಟೈಮ್ ಇಂಡಿಯಾ ವರ್ಲ್ಡ್ ಕಪ್ ಗೆದ್ದಾಗ ನಾನು ಇದ್ದೆ. ಹಾ ಅಪ್ಪ, ವರ್ಲ್ಡ್ ಕಪ್ ಟೀಮಲ್ಲಿ ನೀನು ಇದ್ದ? ಅಲ್ಲಲ್ಲ, ಮನೇಲಿದ್ದೆ, ಟಿವಿ ನೋಡ್ತಾ. ಯಜಮಾನ್ರೆ, ನೀವು ಜೋಕ್ ಕಡಿಕ್ ಮಾಡಿ ಮರ್ರೆ, ನೆಗಾಡ್ತು. ಶಿವರೇ, ಫಸ್ಟ್ ಚಾನಲ್ ಚೇಂಜ್ ಮಾಡಿ, ಕ್ರಿಕೆಟ್ ಹಾಕಿ. ಗೌರಿ, Z5 ಹಾಕು, ಸೀರಿಯಲ್ ನೋಡೋಣ. ಶಿವರೇ, ಚಾನಲ್ ಚೇಂಜ್ ಮಾಡಿ, ಕ್ರಿಕೆಟ್ ಕಾಮ. ಕಾಶಿ ಅವರೇ, ಏನ್ರಿ ಇದು? ಕ್ರಿಕೆಟ್ ಬರೋ ಚಾನಲ್ ಎಲ್ಲ ನೋ ಸಿಗ್ನಲ್ ಅಂತ ತೋರಿಸ್ತಾ ಇದೆ. ಏನ್ ಕರ್ಮ ಕಾಶಿ ಅವರೇ, ನಿನ್ನೆ ನೋಡಿದ್ರೆ ಕರೆಂಟ್ ಕೈ ಕೊಡ್ತು, ಇವತ್ತು ಸಿಗ್ನಲ್ ಕೈ ಕೊಡ್ತಾ ಇದೆ. ಅಲ್ಲ, ಗಂಡು ಮಕ್ಕಳು ನೆಮ್ಮದಿ ಆಗಿರೋದು ಭಗವಂತರಿಗೂ ಇಷ್ಟ ಇಲ್ವಾ? ಶಿವರೇ, ಇದು ಹೀಗೆ ಹತ್ತಂದಳಿ ನಂಗೆ ಮೊದಲೇ ಗೊತ್ತಿದ್ದಿತ್ತು ಮರ್ರೆ. ಮೊಬೈಲಲ್ಲಿ ಸೀರಿಯಲ್ಲೇ ಬತ್ತಂದ್ರು, ಇನ್ನು ಮೊಬೈಲಲ್ಲಿ ಕ್ರಿಕೆಟ್ ಬತ್ತಿಲ್ಲ. ಅವ್ರಿಗಿಂತ ಫಾಸ್ಟ್ ಬತ್ತ ಲೈವ್. ಓ, ನಮ್ಮವರೇ ಬ್ಯಾಟಿಂಗು. ಹಾಂ, ಈಗ ನೋಡ್ತಾ ಇರು, ಸರಿಯಾಗಿ ಬೈತಾಳೆ. ಬೈಬಾರ್ದಕ್ಕ, ಕಪಾಳಕ್ ಬಾರಿಸ್ಬೇಕು. ಈ ಕ್ರಿಕೆಟು ಸೀರಿಯಲ್ ಮಧ್ಯೆ ನನ್ನಂಥ ಸೀನಿಯರ್ ಸಿಟಿಸನ್ಗೆ ಉಳುಗಾಲ ಇಲ್ಲ. ಒಳಗಡೆನೇ ಓದ್ತೀನಿ ನಾನು. ನೋ ಬಾಲ್. ಇಲ್ಲಿ ಬನ್ನಿ, ಕೂಕ ಕಾಮ. ಬಿಡ್ಬೇಡ, ಸರಿಯಾಗಿ ಬಾರ್ಸು. ಅಕ್ಕ ಕೊಟ್ಟೆ ಬಿಟ್ಲು. ಕೊಹ್ಲಿ, ಇವತ್ತು ನೀನು ಸೆಂಚುರಿ ಹೊಡಿಕೆ. ಬಿಡು. ಶಿವಪ್ಪನ ಲಗುಣ ಬರ್ರಿ, ಎಲ್ಲಿದ್ದೀರಿ? ಹೇ ಪವ್ಯ, ಲೇ ಪವ್ಯ, ಯಾಕೋ ಹಿಂಗ್ ಮಾಡ್ಕೊಂಡಿ? ಏ ಪವ್ಯ, ಏನು ಮಾಡ್ಕೊಂಡಿಲ್ಲ? ಏ ಬಸ್, ಏನಾಯ್ತು ಇವ್ರಿಗೆ? ಅಯ್ಯೋ, ಬಾಯಲ್ಲಿ ನೊರೆ ಬರ್ತಾ ಇದೆ, ಏನಾಯ್ತು? ನಾವಿಬ್ರು ಕ್ರಿಕೆಟ್ ಬೆಟ್ಟಿಂಗ್ ಆಡ್ತಿದ್ವಲ್ರಿ, ನಿನ್ನೆ ಬೇಡ ಅಂದ್ರು. 2 ಲಕ್ಷ ರೂಪಾಯಿ ಸಾಲ ಮಾಡಿ ಬೆಟ್ಟಿಂಗ್ ಕಟ್ಟಿದಾರಿ. ಆ ಮ್ಯಾಚ್ ಸೋತು ಬಿಟ್ಟಾರಿ. ಇವು ಸಾಲ ಮಾಡಿರೋ ವ್ಯಕ್ತಿ ಕೈಯಾಗ ಮಚ್ಚು ಲಾಂಗು ಹಿಡ್ಕೊಂಡು ಓಡಾಡ್ತಾರ್ರಿ. ಅದಕ್ಕೆ ಹೆದರ್ಕೊಂಡು ವಿಷ ಕುಡ್ದು ಬಿಟ್ಟಾನ್ರಿ. ಈಗ ನೀವ ಏನಾರು ಮಾಡ್ಬೇಕ್ರಿ. ಲೇ ಪವ್ಯ, ಅಳ್ಬೇಡ, ಸುಮ್ಮನೆ ಇರಪ್ಪ. ಇದು ಅಳೋ ಟೈಮಾ? ಕಾಶಿ ಅವರೇ, ಆಂಬ್ಯುಲೆನ್ಸ್ ಫೋನ್ ಮಾಡ್ರಿ. ಮಂಜ ಕರ್ಕೊಂಬರಕ್ ಹೋಗ್ಯಾನ್ರಿ. ಏ ಪವ್ಯ, ನನ್ನ ಸಾವಿಗೆ ನಾನು ಕಾರಣ ಅಲ್ಲ, ಕ್ರಿಕೆಟ್ ಬೆಟ್ಟಿಂಗ್ ಕಾರಣ. ಯಾರು ಬೆಟ್ಟಿಂಗ್ ಕಟ್ಟಬೇಡಿ, ಕಟ್ಟಿದ್ರೆ ನನ್ನ ಗತಿನೇ ಆಗುತ್ತೆ. ಏ ಹೆಕ್ಕತ್ತಿಂಬೋನೆ, ಇದನ್ನು ಬೆಟ್ಟಿಂಗ್ ಆಡೋಕ್ಕೂ ಮುಂಚೆ ಯೋಚನೆ ಮಾಡೋಕೆ ಎಂತ ಇದ್ದಿತ್ತ ನಿನಗೆ? ನಿನ್ನ ಮನೆಯವ್ರಿಗೆ ಎಂತ ಉತ್ತರ ಕೊಡ್ತೆ ಈಗ ನೀನು? ಏ ಬಸ್ಯ, ಆಂಬುಲೆನ್ಸ್ ಕರ್ಕೊಂಡು ಬಂದೆ ಮಾರ್ಯ. ಹೋಗೋ ಬಾಬಾ. ಪೊಲೀಸ್ ವಿಚಾರಣೆ ಇದ್ರೆ ನಾನು ಬತ್ತೆ. ಬನ್ನಿ ಪಾಪ. ಭಗವಂತ, ಪವ್ಯ ಜೀವ ಉಳಿಸು. ಛೇ, ಈ ಜೂಜಿಂದ ಜನ ಬಲಿ ಆಗಬಾರ್ದು, ಜೂಜೇ ಬಲಿ ಆಗಬೇಕು. ಹಾಗೇನಾದ್ರೂ ಮಾಡು ಭಗವಂತ. ಏನು ಮಾಡೋಕ್ಕಾಗತ್ತಪ್ಪ ಶಿವು? ಒಳ್ಳೆ ದಾರಿಲಿದ್ದವ್ರಿಗೆ ಒಳ್ಳೇದೇ ಆಗತ್ತೆ, ಕೆಟ್ಟ ದಾರಿಲಿದ್ದವ್ರಿಗೆ ಶಿಕ್ಷೆ ಆಗತ್ತೆ. ಪಾಪ ಶಿವು. ಶಿವಪ್ರಸಾದ್ ಸರ್, ನಮಸ್ಕಾರ ಸರ್. ಪವ್ಯನ ಆಂಬ್ಯುಲೆನ್ಸ್ ಈಗಷ್ಟೇ ಕಾಶಿ ಅವ್ರು ಕರ್ಕೊಂಡು ಹೋದ್ರು. ನಾವು ಬಂದಿದ್ದು ಕಾಶಿ ನೋಡ್ಕೊಂಡಲ್ಲ. ಪವ್ಯ ವಿಷ ಕುಡ್ದ ಅಂತ ಬಂದಿದ್ದೀರಾ ಅಲ್ವಾ? ಇಲ್ಲಮ್ಮ, ನಿನ್ ಗಂಡ ಶಿವಪ್ರಸಾದ್ನ ಬೆಟ್ಟಿಂಗ್ ಕೇಸಲ್ಲಿ ಅರೆಸ್ಟ್ ಮಾಡೋದಕ್ಕೆ ಬಂದಿರೋದು. ಏನ್ ಸರ್ ಹೀಗೆ ಮಾತಾಡ್ತೀರಾ? ನನ್ನ ಮಗ ಬೆಟ್ಟಿಂಗ? ಛೇ, ಅವನ ಜೀವನದಲ್ಲಿ ಆ ಕಡೆ ತಲೆ ಹಾಕ್ದವನೇ ಅಲ್ಲ. ನೋಡಿ ಯಜಮಾನ್ರೆ, ಅದೆಲ್ಲ ಕೋರ್ಟ್ನಲ್ಲಿ ಬಂದು ಹೇಳ್ಬೇಕಾಗತ್ತೆ, ನಮ್ಮ ಮುಂದಲ್ಲ. ಸರ್, ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ,
ಮಾವ ಹೇಳ್ತಿರೋದಷ್ಟು ಸತ್ಯ. ನಮ್ಮ ಯಜಮಾನಿಗೆ ಕ್ರಿಕೆಟ್ ಅಂದ್ರೆ ಪ್ರಾಣ, ಆದ್ರೆ ಬೆಟ್ಟಿಂಗ್ ಎಲ್ಲ ಆಡಲ್ಲ ಅವರು. ಈಗ ಬೆಟ್ಟಿಂಗ್ ಆಡೋದು ಚಟ ಅಲ್ಲ, ಬಿಸ್ನೆಸ್ ಆಗೋಗಿದೆ. 10 ರೂಪಾಯಿ ಹಾಕಿ 100 ರೂಪಾಯಿ ತೆಗಿಯೋ ಫಟಿಂಗ್ ಇದ್ದಾರೆ ಇಲ್ಲಿ. ರೇ ಶಿವಪ್ರಸಾದ್, ಈಗ ನೀವು ಸುಮ್ಮನೆ ನಮ್ಮ ಜೊತೆ ಬರ್ತಿರಲ್ಲ, ನಿಮ್ಮ ಕುತ್ತಿಗೆ ಪಟ್ಟಿ ಹಿಡಿದು ಎಳ್ಕೊಂಡು ಹೋಗ್ಬೇಕಾ? ಸರ್ ದಯವಿಟ್ಟು ಹಾಗೆ ಮಾತಾಡ್ಬೇಡಿ ಸರ್. ನಾವು ಮರ್ಯಾದೆಯಿಂದ ಬದುಕೋ ಜನ. ಆ್ಯಕ್ಚುಲಿ ಜೂಜನ್ನ ನಾನು ವಿರೋಧಿಸ್ತೀನಿ ಸರ್. ಅಂಥದ್ರಲ್ಲಿ ನಾನು ಯಾಕೆ ಸರ್ ಜೂಜಾಡಲಿ? ಸರ್ ನಿಮ್ಗೆ ಯಾರೋ ತಪ್ಪು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್. ರೀ, ನಾವು ಯಾವುದನ್ನು ಪರಿಶೀಲನೆ ಮಾಡದೆ ಸುಮ್ಮನೆ ಬರಲ್ಲ. ನಿಮ್ಮ ಮೇಲೆ ಈಗಾಗಲೇ 4 ಕೇಸ್ ಇದೆ. ಕಾನೂನು ಬಾಹಿರವಾಗಿ ಜೂಜಾಡಿದ್ದು, ಪಬ್ಲಿಕ್ ಪ್ಲೇಸಲ್ಲಿ ಜೂಜಾಡಿ ಪಬ್ಲಿಕ್ಗೆ ತೊಂದರೆ ಕೊಟ್ಟಿರೋದು, ದುಡ್ಡು ಕೊಡಬೇಕಾದವ್ರು ಕೊಡದೆ ಮೋಸ ಮಾಡಿರೋದು, ಲಕ್ಷ ಲಕ್ಷ ಸಂಪಾದನೆ ಮಾಡಿ ಸರ್ಕಾರಕ್ಕೆ ಮೋಸ ಮಾಡಿದಿರಾ. ಸರ್, ಅನ್ಯಾಯವಾಗಿ ಲಕ್ಷ ಲಕ್ಷ ದುಡಿ ಆಗಿದ್ರೆ ನಾವ್ಯಾಕೆ ಸರ್ ಈ ಮನೆಯಲ್ಲಿ ಇರ್ಬೇಕಾಗಿತ್ತು? ಸರ್, ನಮ್ಮ ಯಜಮಾನ್ರು ರೋಡಲ್ಲಿ ದುಡ್ಡು ಬಿದ್ದಿದ್ರು ಅದನ್ನ ಪೊಲೀಸ್ ಸ್ಟೇಷನ್ಗೆ ತಂದು ಕೊಡೋಷ್ಟು ಪ್ರಾಮಾಣಿಕರು. ಅವರು ಅನ್ಯಾಯವಾಗಿ ದುಡ್ಡು ಮಾಡ್ತಾರ ಸರ್? ನೋಡಿ ಮೇಡಮ್, ನಾನು ಆಗ್ಲೇ ಹೇಳಿಲ್ವಾ, ನೀವೇನೇ ಹೇಳೋದಿದ್ರು ಕೋರ್ಟಿಗೆ ಬಂದು ಹೇಳಿ. ಶಿವಪ್ರಸಾದ್, ಸರ್ ನಿಮ್ಮ ದಮ್ಮ ಅಂತೀನಿ, ನಾನು ಏನು ತಪ್ಪು ಮಾಡಿಲ್ಲ ಸರ್. ಕರ್ಕೊಂಡು ಬಂದ್ರೆ ಇವ್ರನ್ನ. ಸರ್ ನನ್ನ ಮಾತು ಕೇಳಿ ಸರ್. ಸರ್ ಸರ್ ಮಾವ, ಏನಿದೆಲ್ಲ? ಅಕ್ಕ, ಈಗಲೇ ನಮ್ಮ ಯಜಮಾನ್ರಿಗೆ ಕಾಲ್ ಮಾಡಿ ಹೇಳ್ತೀನಿ, ಅವರೇ ಹೋಗಿ ವಿಚಾರಿಸ್ತಾರೆ ಇರು. ಸರ್ ನನ್ನ ಮಗ ಇಂಥ ಕೆಲಸ ಮಾಡ್ತಾನಂದ್ರೆ ನಾನು ಖಂಡಿತ ನಂಬಲ್ಲ. ಅವನಿಗೆ ನನ್ನ ಸಂಸ್ಕಾರ ಇದೆ. ಇದೆಲ್ಲ ಸುಳ್ಳು ಸುಳ್ಳು. ಕುಡಿಯೋರು, ಜೂಜಾಡೋರು, ರೇಸ್ ಆಡೋರು ಎಲ್ಲ ಅವ್ರಿಗೆ ಫ್ರೆಂಡ್ಸ್ ಇದ್ರು. ಒಂದು ಸಲನೂ ಅವ್ರ ಕಡೆ ತಲೆ ಹಾಕು ನೋಡಿಲ್ಲ. ಅಂಥದ್ರಲ್ಲಿ ಕ್ರಿಕೆಟ್ ಬೆಟ್ಟಿಂಗ್ ಆಡ್ತಾರ? ಇಲ್ಲ ಇಲ್ಲ. ಆದ್ರೂ ನನಗೆ ಭಯ ಕಣಮ್ಮ. ಅವನಿಗೆ ಕ್ರಿಕೆಟ್ ಅಂದ್ರೆ ಪ್ರಾಣ. ಯಾರ್ದೋ ಮಾತು ಕೇಳಿ ಬೆಟ್ಟಿಂಗ್ ಆಡ್ಬಿಟ್ಟಿದ್ರೆ? ಮಾವಯ್ಯ, ಬಾವನ್ ಬಗ್ಗೆ ನಮ್ಗಿಂತ ಚೆನ್ನಾಗಿ ನಿಮಗೆ ಗೊತ್ತು. ನೀವೇ ಹೀಗಂದ್ರೆ ತಪ್ಪಾಗಲ್ವಾ? ಮತ್ತಿನ್ನೇನು ಮಾಡೋದಮ್ಮ? ಪೊಲೀಸ್ನವ್ರು ಮನೆಗೆ ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಅಂದರೆ ನನ್ನ ಮನಸ್ಸು ನೋವಾಗಲ್ವೇನಮ್ಮ? ಭಗವಂತ, ಅವನ್ನ ನೀನೇ ಕಾಪಾಡಬೇಕಪ್ಪ. ಅದು ಹೆಂಗೆ ಸಾಧ್ಯ ಯಜಮಾನ್ರೆ? ಯಾಕಾಶಿ ಅವರೇ ಹೀಗೆ ಹೇಳ್ತಿದ್ದೀರಾ? ಒಳ್ಳೇದು ಮಾತಾಡ್ರಿ. ಬಾಯ್ ಬಿಟ್ರೆ ಇಂಥದ್ದೇ ಬರದ ನಿಮ್ಮ ಬಾಯಲ್ಲಿ? ಗೌರಿ, ಸ್ವಲ್ಪ ಸುಮ್ಮನೆ ಆಯ್ಕೊಂಬರತ್ತಿ. ಎಲ್ಲರೂ ನನ್ನ ಮಾತು ಸ್ವಲ್ಪ ಕೇಳಿಸ್ಬೇಕು. ಶಿವ ಅವರು ಬೆಟ್ಟಿಂಗ್ ಆಡಿರಂಬುದಕ್ಕೆ ಇನ್ಸ್ಪೆಕ್ಟರ್ ಹತ್ರ ಸಾಕ್ಷಿ ಇತ್ತಂಬ್ರು. ಅದಕ್ಕೋಸ್ಕರನೇ ಶಿವ ಅವ್ರು ನಮ್ಮ ಮನೆ ಹತ್ರನೇ ಬಂದು ಕರ್ಕೊಂಡು ಹೋದ್ದು. ನಾನು ಸ್ಟೇಷನಿಗೆ ಹೋಗಿದ್ದೆ. ಆ ಬುಕ್ಕಿ ಹತ್ರ ಶಿವ ಅವ್ರ ನಂಬರು, ಹೆಸರು ಎಲ್ಲ ರಿಜಿಸ್ಟರ್ ಆಯಿತು. ಇಲ್ಲ, ಇದನ್ನೆಲ್ಲ ನಾನು ನಂಬಲ್ಲ. ನನ್ನ ಗಂಡ ಅಂಥವ್ರಲ್ಲ. ಅವನ ಅಂಥವನಲ್ಲ ಅಂತ ನಾನು ಹೇಳ್ಬೋದು, ನೀನು ಹೇಳ್ಬೋದು. ಆದರೆ ಪೊಲೀಸ್ನವರು ಸಾಕ್ಷಿ ಸಿಕ್ಕಿ ಅರೆಸ್ಟ್ ಮಾಡಿದೀವಿ ಅಂತ ಹೇಳ್ತಾರಲ್ಲ, ಅದಕ್ಕೇನು ಮಾಡ್ತೀಯಮ್ಮ? ನನಗೂ ನಂಬಿಕೆ ಬರ್ತಿಲ್ಲ ಮಾವಯ್ಯ. ಭಾವ ಅಂಥವ್ರಲ್ಲ. ಶಿವ ಅವ್ರು ಆಡಿರ ಇಲ್ಯ, ನಿಜವಾ ಸುಳ್ಳ ಅಂದೇಳಿ ಯಾರಿಗೂ ಗೊತ್ತಿಲ್ಲ. ಆದರೆ ಆಯ್ಪುದಂತೂ ನಿಜ. ನಾನು ಇನ್ಸ್ಪೆಕ್ಟರ್ ಹತ್ರ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡೆ, ಆದರೆ ಆತಿಲ್ಲ ಅಂದೇಳಿ ಹೇಳ್ತಿದ್ದೆ. ರೀ, ನೀವೇ ಹೀಗಂದ್ರೆ ಹೇಗೆ? ಅಕ್ಕ ಮಾವನ ಮುಖ ನೋಡಿ ಅವ್ರು ಎಷ್ಟು ನೊಂದಿದ್ದಾರೆ ಅಂತ. ಅದು ಸರಿ ಗೌರಿ, ಆದರೆ ಇನ್ಸ್ಪೆಕ್ಟ್ರು ಸಮಥಿಂಗ್ ಕೇಳ್ತಾ ಇದ್ರು. ಮತ್ ಕೊಟ್ಟು ಮಾಡ್ಸೋ ತಾನೆ.
ಸರಿ, ನಾನು ಅರಿಶಿನ ಕೊಂಬು ಕಟ್ಕೊಂಡ್ರು ಪರವಾಗಿಲ್ಲ, ಮಾಂಗಲ್ಯ ಸರ ಇಟ್ಟು ನನ್ನ ಗಂಡನ ಬೆಳೆಸ್ಕೊತೀನಿ. ಆಯ್ತು, ಹಾಗೆ ಮಾಡಿ ಅಂಬಕ್ಕೆ ನನಗೆ ಬಾಯೇ ಬತ್ತಿಲ್ಲ ಮರ್ರೆ. ಶಿವರು ತಪ್ಪೇ ಮಾಡಲಿಲ್ಲ ಅಮ್ಮಂಗಿದ್ರೆ ಆ ಭಗವಂತ ಅವ್ರನ್ನ ಕಾಪಾಡ್ತಾ ನಿಮ್ಮ ಮಾಂಗಲ್ಯ ಸರನ್ನು ಉಳಿಸ್ತಾ ಅಂಬು ನಂಬಿಕೆ ನನಗೆ. ನಾನು ಹೋಗಿ ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ಸ್ತಿರ್ತೆ, ನೀವು ಬಂದ್ಬಿಡಿ. ಹಾಂ